ನಾನು ನಿಮಗೆ ಮೊದಲನೇ ವ್ಲಾಗ್ ಮಾಡಬೇಕಾದ್ರೇ ಹೇಳಿದ್ದೆ, ನಾನು ಹೇಳ್ತಾ ಇದ್ದೀನಿ. ಫಸ್ಟು ಹೆಣ್ಮಕ್ಳು ಪೂಜೆ ಮಾಡಬೇಕು, ಗಣಪತಿ ವಿಗ್ರಹನ ಇಡಬೇಕು, ಮುಂದೆ ಮತ್ತು ಕರ್ಪೂರದ ಬಟ್ಲು ಎಲ್ಲಿ ಬಂತು. ಸೊ ಅದಕ್ಕೆ ನಾನು ಒಂದು ಹನಿ ನೀರನ್ನು ಕುಡಿದಿರೋ ಹಾಗೆ ಸೂಚನೆಗಳು. ಶ್ರೀ ಪ್ರಸನ್ನ ವೈಭವಲಕ್ಷ್ಮಿ ವ್ರತವನ್ನು ಶುಕ್ರವಾರದಂದು ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ, ನಾನು ನಿಮಗೆ ಮೊದಲನೇ ವ್ಲಾಗ್ ಮಾಡಬೇಕಾದ್ರೇ ಹೇಳಿದ್ದೆ, ನಾನು ವೈಭವಲಕ್ಷ್ಮಿ ಪೂಜೆ ಶುರು ಮಾಡ್ತಾಯಿದ್ದೀವಿ ಅಂತ ಅಂದ್ಬಿಟ್ಟು, ಅದು ಕ್ಲೀನಿಂಗ್ ಎಲ್ಲ ಹೆಂಗೆ ಮಾಡಿದ್ದೆ ಏನು ಇತ್ತು ಅಂತ ಅಂದ್ಬಿಟ್ಟು ಹೇಳಿದ್ದೆ. ಅದು ಪೂಜೆ ವಿಡಿಯೋ ಕಾಪಿರೈಟ್ ಆಯಿತು ಅಂತ ಅಂದ್ಬಿಟ್ಟು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ಇವಾಗ ನಾನು ಫುಲ್ ಪೂಜೆ ಯಾವ ರೀತಿ ಮಾಡ್ತೀನಿ, ಬರೀ ಫಸ್ಟಿಂದ ಲಾಸ್ಟ್ವರೆಗೂ ಏನೇನು ಸಾಮಗ್ರಿಗಳು ಬೇಕು, ಏನೇನು ಇಟ್ಕೊಂಡಿರಬೇಕು ಎಲ್ಲನೂ ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಹಾಗೆ ನಾನು ಪೂಜೆ ಮಾಡ್ತಾಯಿರೋ ವಿಡಿಯೋನ ಫುಲ್ ನಿಮಗೆ ತೋರಿಸ್ತೀನಿ. ಅದೇ ರೀತಿಯೇ ಪೂಜೆ ಮಾಡಬೇಕು. ಏನೇನು ರೆಡಿ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಫಸ್ಟು ಹೆಣ್ಮಕ್ಳು ಪೂಜೆ ಮಾಡಬೇಕು. ಇದನ್ನು ಜೊತೆಗೆ ಅವರು ಆದಷ್ಟು ಫ್ಯಾನ್ಸಿ ಸ್ಯಾರಿಗಳನ್ನ ಉಟ್ಕೋಬಾರ್ದು, ಈ ಥರ ಬಾರ್ಡ್ರ್ ಸ್ಯಾರಿಗಳನ್ನೇ ಉಟ್ಕೋಬೇಕು. ನೋಡಿಲಿ, ನಾನು ಉಟ್ಕೊಂಡಿದ್ದೀನಿ. ಪ್ರತಿ ವಾರನೂ ರೇಷ್ಮೆ ಸೀರೆನೇ ಆಗಬೇಕು ಅಂತೇನಿಲ್ಲ, ಒಟ್ಟಿನಲ್ಲಿ ಈ ಥರ ಬಾರ್ಡರ್ ಸ್ಯಾರಿ ಉಟ್ಕೋಬೇಕು. ನನ್ನ ಜೊತೆ ಇವತ್ತು ಸಿಹಿತನೂ ಪೂಜೆ ಮಾಡ್ತಾಯಿದ್ದಾಳೆ, ಅದಕ್ಕೆ ನಾನು 2ನೇ ವಾರದಲ್ಲಿ ಉಟ್ಕೊಂಡು ಸೀರೆನ ಅವಳಿಗೂ ಉಡಿಸಿದ್ದೀನಿ. ಚಿಕ್ಕ ಮಕ್ಕಳು ಜೊತೆ ಕೂತ್ಕೊಂಡು ಪೂಜೆ ಮಾಡೋರು ನಂಗೆ ಬ್ಲೌಸ್ ಹಾಕ್ಕೊಳ್ಳಿ, ಓಕೆನಾ? ಯಾವುದೇ ವೆಸ್ಟ್ರನ್ ಡ್ರೆಸ್ಗಳು ಬೇಡ, ಇದಕ್ಕೆ ವೆಸ್ಟ್ರನ್ ಥರದ್ದು ಸ್ಯಾರೀಸು ಬೇಡ. ಆದಷ್ಟು ಈ ಥರ ಉಟ್ಕೋಬೇಕು. ಜೊತೆಗೆ ನೋಡಿಲಿ, ಲಕ್ಷ್ಮೀ ಕಳಸನ ಈ ರೀತಿ ರೆಡಿ ಮಾಡಬೇಕು. ಕೆಳಗಡೆ ಗಣಪತಿ ವಿಗ್ರಹನ ಇಡಬೇಕು, ಗಣಪತಿಗೂ ಪೂಜೆ ಮಾಡಬೇಕು. ಸೊ ಗಣಪತಿ ವಿಗ್ರಹನ ಇಡಬೇಕು. ಮುಂದೆ ಒಂದು ದೀಪ, ಹಣ್ಣು, ಜೊತೆಗೆ ಇಲ್ಲಿ ತೆಂಗಿನಕಾಯಿ, ಬೆಲ್ಲ, ಬಳೆ, ಎಲೆ ಅಡಿಕೆ, ದಕ್ಷಿಣೆ ಇದಿಷ್ಟು ಇಟ್ಕೋಬೇಕು. ಆಮೇಲಿಂದ ನಿಂಬೆಹಣ್ಣು ಇದನ್ನು ಮಾಡಬೇಕು. ಏನು ಅಂತಂದರೆ ನಿಂಬೆಹಣ್ಣು ದೀಪ ಮಾಡ್ಕೋಬೇಕು. ಸೊ ಅದಕ್ಕೆ ನಾನು 3 ನಿಂಬೆಹಣ್ಣು ತೊಗೋತೀನಿ. ಮಾಡಿಲ್ಲ ದೀಪ ಮಾಡ್ಕೋಬೇಕು. 3 ನಿಂಬೆಹಣ್ಣು, ಜೊತೆಗೆ ಗೆಜ್ಜೆ ವಸ್ತ್ರ ಇಟ್ಕೋಬೇಕು. ದರ್ಬೆ ಇಟ್ಕೋಬೇಕು. ಗೆಜ್ಜೆ ವಸ್ತ್ರ, ದರ್ಬೆ ಆಲ್ರೆಡಿ ವಾರ ಹಾಕ್ತಿದ್ದು ಗೆಜ್ಜೆ ವಸ್ತ್ರ ಇಲ್ಲಿ ಇದೆ. ಗೆಜ್ಜೆ ವಸ್ತ್ರ ಮತ್ತು ದರ್ಬೆ ಅಲ್ಲಿ ನೋಡಿ, ಅಲ್ಲಿ ಇದೆ ದರ್ಬೆ. ಅರಿಶಿನ, ಕುಂಕುಮ ಮತ್ತು ಕರ್ಪೂರದ ಬಟ್ಲು ಇಲ್ಲೇ ಇಟ್ಕೊಂಡಿರಬೇಕು. ಗಂಧದ ಕಡ್ಡಿ ಸಿಕ್ಸೋದು, ಅಕ್ಷತೆ ಮತ್ತು 2 ತಟ್ಟೆ, ಬಿಡಿ ಹೂವು ಇಷ್ಟು ಇರಬೇಕು. ಬಿಡಿ ಹೂವು ಇಟ್ಕೋಬೇಕು, ಅಕ್ಷತೆ ಇಟ್ಕೋಬೇಕು. ಇದೆಲ್ಲ ಹತ್ತಿರದಲ್ಲಿ ಇಟ್ಕೊಂಡು ನಾನು ಪೂಜೆ ಮಾಡ್ಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ. ನೀವು ಆವಾಗ ನೋಡಿಕೊಂಡು ಇದು ಮಾಡ್ಕೊಳ್ಳಿ. ಈಗ ನಾನು ಪೂಜೆ ಶುರು ಮಾಡ್ತೀನಿ. ದೀಪ ಹಚ್ಬಿಟ್ಟು, ಮಕ್ಕಳೇನು ಉಪವಾಸ ಇರೋದು ಬೇಡ, ನಾವು ಉಪವಾಸ ಇದ್ದರೆ ಸಾಕು. ಉಪವಾಸ ಮಾಡ್ತೀನಿ ಅಂದರೆ ಹಾಲು ಹಣ್ಣು ತಿನ್ನಬೇಡಿ. ಯಾಕೆ ಅಂತಂದರೆ ಅದರಲ್ಲಿ ಕೊಟ್ಟಿದ್ದಾರೆ ಬುಕ್ಕಲ್ಲಿ, ಹಾಲು ಹಣ್ಣು ತಿನ್ಬೋದು ಅಂತ. ಹೊಟ್ಟೆ ತುಂಬಿದ ಮೇಲೆ ಉಪವಾಸ ಅಂತ ಎಲ್ಲಿ ಬಂತು. ಸೊ ಅದಕ್ಕೆ ನಾನು ಒಂದು ಹನಿ ನೀರನ್ನು ಕುಡಿದಿರೋ ಹಾಗೆ ಉಪವಾಸ ಮಾಡಿನೇ ಈ ಪೂಜೆ ಮಾಡೋದು. ಆದರೆ ನಮ್ಮದು ಪೂಜೆ ಮಾಡಿರೋದು ದೇವ್ರಿಗೆ ಸಲ್ಲುತ್ತೆ ಅನ್ನೋದು ನನ್ನ ನಂಬಿಕೆ. ಆಗಲಿಲ್ಲ ಅನ್ನೋರು ಮಾಡಿ, ಪರವಾಗಿಲ್ಲ. ಆಗತ್ತೆ ಅನ್ನೋರು ಮಾಡಿ ಉಪವಾಸನ. ಮಂಗಳಾರತಿನ ಮಾಡೋಣ, ಯಾಕಂದರೆ ಕೊನೆಗೆ ಮಹಾಮಂಗಳಾರತಿನ ಮಾಡಬೇಕು.
ಸೊ ಅದಕ್ಕೆ ಈಗ ಮಂಗಳಾರತಿ ಮಾಡಲ್ಲ. ಈಗ ನಾನು ಪೂಜೆ ಶುರು ಮಾಡ್ತೀನಿ. ಫಸ್ಟ್ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ, ಯಾವ ರೀತಿ ಪೂಜೆನ ಮಾಡಬೇಕು ಅನ್ನೋದು. ಪೂಜಾ ಸೂಚನೆಗಳು. ಶ್ರೀ ಪ್ರಸನ್ನ ವೈಭವಲಕ್ಷ್ಮಿ ವ್ರತವನ್ನು ಶುಕ್ರವಾರದಂದು ಆರಂಭ ಮಾಡಬೇಕು. ಈ ಪೂಜೆಯನ್ನು ಪ್ರತಿ ಶುಕ್ರವಾರ ಸಂಜೆ 5:30ರಿಂದ 6:30 ಗೋಧೂಳಿ ಸಮಯದಲ್ಲೇ ಆರಂಭ ಮಾಡಬೇಕು. ಈಗ ಟೈಮು 5:15 ನಾನಿವಾಗ ಪೂಜೆ ಶುರು ಮಾಡ್ತಾ ಇದ್ದೀನಿ. ಈ ಪೂಜೆಯನ್ನು ವ್ರತ ಮಾಡುವವರ ಅಭಿಷ್ಟಗಳು ನೆರವೇರುವವರೆಗೂ ಮಾಡಬೇಕು. ಈ ಪೂಜೆಯನ್ನು 8, 11, 21, 51 ಅಥವಾ 101 ಶುಕ್ರವಾರಗಳವರೆಗೂ ಮುಂದುವರೆಸಬಹುದು. ಈ ಪೂಜೆಯನ್ನು ತಾಳ್ಮೆ, ನಂಬಿಕೆಯ ಜೊತೆಗೆ ಭಕ್ತಿ ಶ್ರದ್ಧೆಯಿಂದ ಮಾಡಿದಾಗ ಮಾತ್ರ ಪೂರ್ಣ ಫಲ ದೊರಕುವುದು. ಈ ಪೂಜೆ ಆರಂಭದಲ್ಲಿ ಸಕಲ ದೇವತೆಗಳಿಗೂ ಅಧಿನಾಯಕನಾದ ಮಹಾಗಣಪತಿಯ ಪೂಜೆಯನ್ನು ಮಾಡಬೇಕು. ನಂತರ ಶ್ರೀಮನ್ನಾರಾಯಣರನ್ನು ಪೂಜಿಸಿ ಪ್ರಾರ್ಥಿಸಿದ ನಂತರ ಲಕ್ಷ್ಮೀ ಪೂಜೆಯನ್ನು ಆರಂಭಿಸಬೇಕು. ಈ ಪೂಜಾ ದಿನದಂದು 1 ಹೊತ್ತು ಮಾತ್ರ ಊಟ ಮಾಡಬೇಕು. ಸಂಜೆ ಪೂಜೆಯ ನಂತರ ನೈವೇದ್ಯವನ್ನು ಪ್ರಸಾದವಾಗಿ ಸ್ವೀಕರಿಸತಕ್ಕದ್ದು. ಈ ವ್ರತ ದಿನದಂದು ಮಾಂಸಾಹಾರ, ಮೊಟ್ಟೆ, ಮೀನು, ಈರುಳ್ಳಿ, ಬೆಳ್ಳುಳ್ಳಿ ಉಪಯೋಗಿಸಿದ ಆಹಾರವನ್ನು ತಿನ್ನಬಾರದು. ಉಪವಾಸವಿದ್ದಾಗ ಹಾಲು, ಹಣ್ಣು, ಒಣಹಣ್ಣುಗಳನ್ನು ತಿನ್ನಬಹುದು. ವೈಭವಲಕ್ಷ್ಮಿ ಭಾವಚಿತ್ರದ ಮುಂದೆ ಕಳಸ ಪ್ರತಿಷ್ಠಾಪನೆ. ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹರಡಿ ಅದರ ಮೇಲೆ ಅರ್ಧ ಭಾಗ ನೀರು ಇರುವಂತಹ ಕಳಶವನ್ನು ಪ್ರತಿಷ್ಠಾಪಿಸಿ ಚಿನ್ನದ ಆಭರಣಗಳಿಂದ ಕಳಶವನ್ನು ಅಲಂಕರಿಸಬೇಕು. ಅರಿಶಿನ, ಕುಂಕುಮ, ಗಂಧವನ್ನಿಟ್ಟು ಅದನ್ನೇ ವೈಭವಲಕ್ಷ್ಮಿಯ ಸಾನ್ನಿಧ್ಯವೆಂದು ಭಾವಿಸಿ ಎದುರಿಗೆ ವೈಭವಲಕ್ಷ್ಮಿ ರಂಗೋಲಿಯನ್ನು ಹಾಕಿ ಪೂಜೆಗೆ ಆರಂಭ ಮಾಡಬೇಕು. ಚಿನ್ನಾಭರಣಗಳಿಲ್ಲದವರು ಚಿನ್ನದ ಅಥವಾ ಬೆಳ್ಳಿಯ ನಾಣ್ಯವನ್ನು ಕಳಶ ಪಾತ್ರೆಯೊಳಗೆ ಹಾಕಬೇಕು. ಅದು ಸಾಧ್ಯವಿಲ್ಲದವರು 1 ರೂಪಾಯಿ ನಾಣ್ಯವನ್ನಾದರೂ ಹಾಕಬಹುದು. ಮಹಾಮಂಗಳಾರತಿ ಸಮಯದಲ್ಲಿ ಕುಟುಂಬದ ಸದಸ್ಯರೆಲ್ಲರೂ ಸೇರಿ ಆ ದೇವಿಯ ಮುಂದೆ ಪ್ರಾರ್ಥಿಸಿದರೆ ಮನೋಲಾಂಛನೆಗಳು ಶೀಘ್ರದಲ್ಲೇ ಪೂರ್ಣವಾಗುತ್ತದೆ. ಕೆಲವು ಹೂಗಳಿಂದ ಕಳಶವನ್ನು ಶೃಂಗರಿಸಿ ಪೂಜಿಸಿದರೆ ಉತ್ತಮ ಫಲಗಳು ದೊರಕುತ್ತದೆ. ಈ ಪೂಜೆಯನ್ನು ಯಾವುದಾದರೂ ಆಕಸ್ಮಿಕ ಕಾರಣದಿಂದ ಆಸ್ಪತ್ರೆ, ಸೂತಕ, ಮಾಸಿಕ ಋತುಮತಿ, ಬೇರೆ ಊರಿಗೆ ಹೋಗಬೇಕಾದ ಸಂದರ್ಭ ಮಾಡಲಾಗದಿದ್ದಲ್ಲಿ ಮುಂಬರುವ ಶುಕ್ರವಾರದಿಂದ ಪೂಜೆಯನ್ನು ಮುಂದುವರಿಸಬಹುದು. ಈ ಪೂಜೆಯನ್ನು ಆರಂಭಿಸುವ ಮೊದಲು ಪೂಜಾ ಸಾಮಗ್ರಿಗಳು ತಟ್ಟೆ, ಉದ್ದರಣೆ, ಊದುಬತ್ತಿ, ಕರ್ಪೂರ, ಆರತಿ, 3, 5, 9 ಎಳೆಗಳ ಆರತಿ ಬತ್ತಿ, ಮಂತ್ರಾಕ್ಷತೆ, ಕಳಶ ಪಾತ್ರೆ, ಗೆಜ್ಜೆ ವಸ್ತ್ರ, ತುಪ್ಪ, ದೀಪದೆಣ್ಣೆ, ಹೂವು, ಹಣ್ಣು, ನೈವೇದ್ಯ, ವೈಭವಲಕ್ಷ್ಮಿ ಭಾವಚಿತ್ರ ಅಥವಾ ಪ್ರತಿಮೆ, ಕಳಶಕ್ಕೆ ಚಿನ್ನದ ಅಥವಾ ಬೆಳ್ಳಿಯ ನಾಣ್ಯ ಅಥವಾ 1 ರೂಪಾಯಿ ನಾಣ್ಯ ಮುಂತಾದ ಪೂಜಾ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಂಡಿರಬೇಕು. ಪೂಜೆ ಮುಗಿದ ನಂತರ ಮಹಾನೈವೇದ್ಯವನ್ನಾಗಿಟ್ಟ ಪ್ರಸಾದವನ್ನು ಮನೆಯವರು ಹಂಚಿ ತಿನ್ನಬೇಕು. ಅಷ್ಟಲಕ್ಷ್ಮಿಯರ ಸಂಕೇತಾರ್ಥವಾಗಿ ಈ ಪೂಜೆಯನ್ನು 8 ವಾರಗಳ ಕಾಲ ಮಾಡಬೇಕು. ಕೊನೆಯ ವಾರದಲ್ಲಿ 8 ಜನ ಮುತ್ತೈದೆಯರಿಗೆ ಅರಿಶಿನ, ಕುಂಕುಮ, ಬಳೆ, ಫಲ, ತಾಂಬೂಲ, ದಕ್ಷಿಣೆಯೊಂದಿಗೆ ಈ ಪೂಜಾ ಪುಸ್ತಕದ 1 ಪ್ರತಿಯನ್ನು ನೀಡಿದರೆ ಪೂರ್ಣ ಫಲ ದೊರಕುವುದು ಸಂಶಯವಿಲ್ಲ. ಈಗ ನೈವೇದ್ಯಕ್ಕೆ ಏನು ಇಡಬೇಕು ಅಂತ ಹೇಳ್ತೀನಿ. ಶಾವಿಗೆ ಮತ್ತು ಹಾಲಿನಿಂದ ಮಾಡಿದ ಪಾಯಸ, ಅಕ್ಕಿ, ಹೆಸರುಬೇಳೆ, ಸಕ್ಕರೆ ಅಥವಾ ಬೆಲ್ಲ, ತುಪ್ಪ ಮತ್ತು ಹಾಲಿನಿಂದ ಮಾಡಿದ ಸಿಹಿ ಪೊಂಗಲ್, ರವೆ, ಸಕ್ಕರೆ ಮತ್ತು ತುಪ್ಪದಿಂದ ಮಾಡಿದ ಸಿಹಿ ಸಜ್ಜಿಗೆ, ಹುರಿಗಡಲೆ, ಸಕ್ಕರೆ ಮತ್ತು ತುರಿದ ಕೊಬ್ಬರಿಯನ್ನು ಕುಟ್ಟಿ ಪುಡಿ ಮಾಡಿದ ಪಂಚಕಜ್ಜಾಯ, ಬಾಳೆಹಣ್ಣು ತುಂಡುಗಳಿಗೆ ತೆಂಗಿನ ತುರಿ ಮತ್ತು ಸಕ್ಕರೆಯನ್ನು ಸೇರಿಸಿ ಮಾಡಿದ ರಸಾಯನ, ಜೇನುತುಪ್ಪ, ಸಕ್ಕರೆ ಮತ್ತು ಬಾಳೆಹಣ್ಣಿನ ಮಿಶ್ರಣದ ತ್ರಿಮಧುರ, ಹುರಿದ ಕಡಲೆ, ಆಕಳ ಹಾಲು, ಜೇನುತುಪ್ಪ. ಇದಿಷ್ಟರಲ್ಲಿ ಯಾವುದಾದ್ರೂ ನೀವು ಪ್ರಸಾದಕ್ಕೆ ಇಟ್ಕೋಬೋದು. ಇದಿಷ್ಟರಲ್ಲಿ ಯಾವುದಾದ್ರೂ ಒಂದಿಟ್ರೆ ಆಯಿತು. ಈಗ ನಾನು ಪೂಜೆ ಶುರು ಮಾಡ್ತಾ ಇದ್ದೀನಿ. ಈಗ ಹೇಗೆ ಮಾಡಬೇಕು, ಏನೇನು ತಯಾರಿ ಮಾಡ್ಕೋಬೇಕು ಅಂತ ನಿಮಗೆ ಗೊತ್ತಾಗಿದೆ ಅಲ್ವಾ. ಈಗ ನೆಕ್ಸ್ಟು ಪೂಜೆ ಶುರು ಮಾಡ್ತಾ ಇದ್ದೀನಿ. ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ದಯವಿಟ್ಟು ಕೇಳಿಸ್ಕೊಳ್ಳಿ. ಜೊತೆಗೆ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದು ವೈಭವಲಕ್ಷ್ಮಿ ಪೂಜೆ ಬುಕ್ಕನ್ನು ಇದನ್ನು ಇಟ್ಕೋಬೇಕು.
ಈ ಥರ ಬುಕ್ ಒಂದು ಸಿಗುತ್ತೆ, ಅದನ್ನು ಇಟ್ಕೊಂಡು ಇದು ಮಾಡ್ಕೋಬೇಕು.